ಕಳೆದ ವರ್ಷದ 365 ದಿನಗಳಲ್ಲಿ 314 ದಿನ ಯಾವುದೋ ಒಂದು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ ನಡೀತಾನೆ ಇತ್ತು ಈ ಭಾರತದಲ್ಲಿ. ಒಂದೋ ಎಲ್ಲಾದ್ರೂ ಸಿಕ್ಕಾಪಟ್ಟೆ ಬಿಸಿಲು, ಇಲ್ಲ ಅಂದ್ರೆ ಮಳೆ ಅತಿಯಾಗಿ ಆಗ್ತಿದೆ, ಇಲ್ಲ ಪೂರ್ತಿ ಕಮ್ಮಿ ಆಗ್ತಿದೆ, ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಭಯಾನಕ ಬಿರುಗಾಳಿ ಬೀಸ್ತಿದೆ. ಇದರಲ್ಲಿ ಬೆಳೆ ಬೆಳಿತಾವ ಗೋಧಿ, ಅಕ್ಕಿ, ಜೋಳ, ರಾಗಿ ಇವುಗಳ ಇಳುವರಿಲಿ 15ರಿಂದ 25% ಅಷ್ಟು ಕೊರತೆ ಉಂಟಾಗೋದಿದೆ. ನಮ್ಮ ದೇಶದ ಮುಕ್ಕಾಲು ಭಾಗ ಜನಸಂಖ್ಯೆ ಹತ್ತಿರ ಸರಿಯಾಗಿ ಉಣ್ಣೋಕ್ಕೆ ದುಡ್ಡಿಲ್ಲ. ಮತ್ತೆ ಈ ಕ್ಲೈಮೇಟ್ ಚೇಂಜ್ನ ಅತಿ ದೊಡ್ಡ ಪೆಟ್ಟು ಬೀಳೋದೆ ಇವರ ಮೇಲೆ. ಬೆಳೆಗಳು ಒಂದು ಲೆಕ್ಕದ ತಾಪಮಾನದಲ್ಲಿ ಮಾತ್ರ ಬರುತ್ತೆ. ಬಿಸಿಲು ಮಳೆಯ ಒಂದು ಪ್ಯಾಟರ್ನ್ ಇರುತ್ತೆ. ಇದು ನಿಮಗೆ ಗೊತ್ತಿಲ್ವಾ? ಯಾವ ದಿನಗಳಲ್ಲಿ ಬೀಜ ಹಾಕಿ ಬಿತ್ತನೆ ಮಾಡಬೇಕು, ಆ ದಿನಗಳಲ್ಲಿ ಏನಾದ್ರೂ ಮಳೆ ಆದ್ರೆ ಏನಾಗುತ್ತೆ, ಮತ್ತೆ ಮಳೆ ಆಗದಿದ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಆ ಇಡೀ ಹವಾಮಾನದ ಪ್ಯಾಟರ್ನ್ ಹಾಳಾದ ಮೇಲೆ ಇನ್ಯಾವ ಬೆಳೆ ಬರುತ್ತೆ ಹೇಳಿ? ಶ್ರೀಮಂತ ಮನುಷ್ಯ ತನ್ನ ಸಂಪಾದನೆಯಲ್ಲಿ 1-2% ಅಷ್ಟೇ ಊಟಕ್ಕೆ ಖರ್ಚು ಮಾಡ್ತಾನೆ. ಆದ್ರೆ ಬಡವ ತನ್ನ ಆದಾಯದ 60ರಿಂದ 70% ದುಡ್ಡನ್ನ ಬರೀ ಊಟಕ್ಕೋಸ್ಕರವೇ ಹಾಕ್ತಾನೆ. ಮತ್ತೆ ಈ ಬೆಳೆಗಳ ಕೊರತೆಯೆಲ್ಲ ಹೋಗಿ ಯಾರ ಮೇಲೆ ಪ್ರಭಾವ ಬೀರುತ್ತೆ? ಯಾರಿಗೆ ಕೊಳ್ಳೋ ಶಕ್ತಿ ತೀರಾ ಕಮ್ಮಿ ಇದೆಯೋ ಅವ್ರ ಮೇಲೆ ಅಲ್ವಾ ಇವೆಲ್ಲ ಹೋಗಿ ಮುಟ್ಟೋದು. ಆದ್ರೆ ಇವ್ರ ಕೈಗೆ ಬರೀ ಒಂದು ಆಟದ ಸಾಮಾನು ಕೊಟ್ಟಿದ್ದಾರೆ, ಏನೇನೋ ಮನರಂಜನೆ ಕೊಟ್ಟು ಮರಳು ಮಾಡಿದ್ದಾರೆ. ಈ ವಿಷಯ ನಮ್ಗೆ ಅರ್ಥನೇ ಆಗ್ತಿಲ್ಲ.